ಹೂವುಗಳನ್ನು ಬಹುತೇಕ ಎಲ್ಲರೂ ಪ್ರೀತಿಸುತ್ತಾರೆ. ಹೂವುಗಳ ಪರಿಮಳಕ್ಕೆ ಮೂಗು ಅರಳಿಸದವರ ಸಂಖ್ಯೆ ತೀರಾ ಕಮ್ಮಿ. ಹೂವುಗಳೆಂದರೆ ಬಣ್ಣ ಬಣ್ಣದ ಉಡುಗೆಗಳಿಂದ ಕಂಗೊಳಿಸುವ ವೈಯಾರಿಯರ ತರ. ಪರಿಮಳವಿಲ್ಲದ ಹೂವುಗಳು ಕೂಡ ಮುಳುಕುತ್ತಲೇ ತಮ್ಮ ಚೆಲುವಿನ ಮೂಲಕ ಆಕರ್ಷಿಸುತ್ತವೆ. ಹೂವುಗಳ ಆಯಸ್ಸು ಬಹಳ ಕಡಿಮೆ. ಅವುಗಳಲ್ಲಿ ಬಹಳಷ್ಟು ಒಂದೇ ದಿನಕ್ಕೆ ತಮ್ಮ ಬದುಕಿನ ಪಯಣವನ್ನು ಮುಗಿಸಿರುತ್ತವೆ. ಬಿಸಿಲಿಗೆ ಬಾಡಿ ಉದುರಿ ಹೋಗಿರುತ್ತವೆ, ಅಥವಾ ಚಳಿಗೋ ಮಳೆಗೋ ಸಿಕ್ಕು ಇಲ್ಲವಾಗಿರುತ್ತವೆ. ಇವು ಹುಲ್ಲಿನ ಹೂವುಗಳು. ಎಷ್ಟು ಚಿಕ್ಕವುಗಳೆಂದರೆ ಒಂದು ಜೀರಿಗೆಯ ಗಾತ್ರಕ್ಕಿಂತ ಸಣ್ಣವುಗಳು. ಬೆಳಿಗ್ಗೆ ಬೇಗನೆ ಎದ್ದು ಹೊರಗೆ ಬಂದರೆ ಇವುಗಳ ಸೌಂದರ್ಯವನ್ನು ಸವಿಯಬಹುದು. ಬಿಸಿಲೇರಿದಂತೆಲ್ಲ ಈ ಹೂವುಗಳು ಬಾಡುತ್ತವೆ. ಮೇಲುಗಾಳಿಗೆ ಅಲುಗಾಡುತ್ತಾ ದಳಗಳನ್ನು ಕೆಡವಿ ಖಾಲಿಯಾಗುತ್ತವೆ. ತುಂಬಾ ಅಲ್ಪ ಸಮಯದ ಬಾಳುವೆ ಇವುಗಳದ್ದು. ಆ ಅಲ್ಪ ಸಮಯದಲ್ಲೇ ಕೀಟಗಳನ್ನು ಕರೆದು ತೆನೆಗಟ್ಟಬೇಕು. ಅಂದರೆ ಪರಾಗಸ್ಪರ್ಶ ಕ್ರಿಯೆ ಮುಗಿಸಿಕೊಳ್ಳಬೇಕು. ಕೆಲವಕ್ಕೆ ಗಾಳಿಯೂ ಆ ಕೆಲಸವನ್ನು ಮಾಡಬಹುದು. ಹುಲ್ಲಿನಂತೆ ಈ ಹುಲ್ಲಿನ ಹೂವುಗಳದ್ದು ಹೋರಾಟದ ಬದುಕು. ಪ್ರತಿ ಕ್ಷಣವೂ ತಮ್ಮ ಇರುವಿಕೆಗಾಗಿ, ತಮ್ಮ ಕುಲದ ಉಳಿವಿಗಾಗಿ ಇವು ಶ್ರಮ ಪಡಬೇಕು. ಯಾವುದೋ ದೊಡ್ಡ ಕಾಲಿನ ಜೀವಿ ತುಳಿದರೆ ಮುಗಿಯಿತು. ದನ ಕರುಗಳು ಮೆಂದರೂ ಮುಗಿಯಿತು. ಕತ್ತಿ ಹುಲ್ಲಿನ ಬುಡಸಹಿತ ಕತ್ತರಿಸಿ ಕೆಡವಿದರೂ ಮತ್ತೆ ಮೊದಲಿಂದ ಚಿಗುರಿ ಹೂವರಳಬೇಕು. ಭಾರತದಲ್ಲಿ 1500ಕ್ಕೂ ಹೆಚ್ಚು ಜಾತಿಯ ಹುಲ್ಲುಗಳಿವೆ ಎಂದು ಹೇಳಲಾಗುತ್ತದೆ. ಅಂದರೆ ಅಷ್ಟೇ ಜಾತಿಯ ಹುಲ್ಲಿನ ಹೂವುಗಳು ಇವೆ ಎಂದಾಯಿತು. ಹೆಚ್ಚಾಗಿ ಕಾಣಸಿಗುವ ಹುಲ್ಲಿನ ಹೂವುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತವೆ. ಬಣ್ಣ ಮತ್ತು ಆಕಾರಗಳಲ್ಲಿ ಡಿಫರೆನ್ಸುಗಳಿವೆ. ಹಳದಿ, ಕೆಂಪು, ಮಾಸಲು, ಬಿಳಿ, ನೀಲಿ ಹೀಗೆ ವೈವಿಧ್ಯಮಯವಾಗಿವೆ. ಈ ಹುಲ್ಲಿನ ಹೂವುಗಳಿಗೆ ನಾವು ಮೂಗು ಅರಳಿಸಬಹುದಾದ ಪರಿಮಳಗಳು ಇರುವುದಿಲ್ಲ. ಹುಲ್ಲಿನ ಹೂವುಗಳು ಜಾಸ್ತಿಯಾಗಿ ಕಾಣಸಿಗುವುದು ಚಳಿಗಾಲದಲ್ಲಿ. ಮಳೆಗಾಲ ಮುಗಿಯುತ್ತಿದ್ದಂತೆ ಹುಲ್ಲುಗಳು ತೆನೆ ಬಿಡಲು ಶುರು ಮಾಡುತ್ತವೆ. ನಂತರ ಚಳಿಗಾಲದ ಒಂದಿಷ್ಟು ದಿನಗಳಲ್ಲಿ ಹೇರಳವಾಗಿ ಕಂಡುಬರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಂಚಿಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.